ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಇದ್ದಾಗ ಯಾವುದು ಗುಜರಾತ್, ಆ ಸಂದರ್ಭದಲ್ಲೇ ಇವರು ಈ ನಮ್ಮ ಟ್ಯಾಕ್ಸ್ ಒಂದು ಪರವಾಗಿ ಮಾತಾಡ್ತಾ ಇದ್ದಂಥ ಸಂದರ್ಭ ನೆನಪಿಸಿಕೊಂಡಂಥ ಸಿದ್ದರಾಮಯ್ಯನವರು, ಆ ಸಂದರ್ಭದಲ್ಲಿ ನಮ್ಮ ಮೋದಿಯವರು ವಿಶೇಷವಾಗಿ ನಾವು ಕೊಡ್ತಿರೋ ಟ್ಯಾಕ್ಸ್, ಕೇಂದ್ರಕ್ಕೆ ಕಳಿಸುವಂಥ ಟ್ಯಾಕ್ಸ್ 50% ರಾಜ್ಯದ ಡೆವಲಪ್ಮೆಂಟ್ಗೆ ಬೇಕು ಅನ್ನೋದು ಡಿಮಾಂಡನ್ನು ಮಾಡಿದರು. ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಅದನ್ನು ಯಾಕೆ ಇವತ್ತು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅನ್ನೋ ಪ್ರಶ್ನೆನೂ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಹೌದಲ್ಲ, ಇದು ಸಾಧ್ಯ ಇತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ, ಇದು ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಕೇಂದ್ರಕ್ಕೆ ಹೋದಂಥ ಇವತ್ತಿನ ಟ್ಯಾಕ್ಸ್ ಮರಳಿ ಬರೋದು ಭಾಳ ಅತ್ಯಲ್ಪ ರಾಜ್ಯಗಳಿಗೆ, ಪ್ರತಿ ನಮ್ಮ ರಾಜ್ಯದ್ದಾಗಿರ್ಬೋದು, ಇನ್ನೊಂದು ರಾಜ್ಯದ್ದಾಗಿರ್ಬೋದು. ಆದರೆ ಕೆಲವೊಂದು ಹಿಂದುಳಿದ ರಾಜ್ಯಗಳಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ ಮಾಡೋ ಸಲುವಾಗಿ ಕೇಂದ್ರ ಸಹಾಯ ಮಾಡ್ತದೆ, ಆ ಮದ್ದಾರೆ. ಆದರೆ ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದಾಗ, ಇನ್ನುಳಿದ ಡೆವಲಪ್ ಆದಂಥ ರಾಜ್ಯಗಳ ಬಗ್ಗೆ ಬಂದಾಗ ಸಹಜವಾಗಿ ಇನ್ನಷ್ಟು ಡೆವಲಪ್ ಮಾಡ್ಕೊಳ್ಬೇಕು, ನಮ್ಮ ಜನಕ್ಕೆ ಅನುಕೂಲ ಮಾಡ್ಕೋಬೇಕು ಅನ್ನೋದು ಯಾರಿಗಾದ್ರೂ ಇದ್ದೇ ಇರ್ತದೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಈ ಒಂದು ಮತ್ತೆ ಪ್ರಶ್ನೆಯನ್ನು ಕೆಣಕಿದ್ದಾರೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಈ ಕರ್ನಾಟಕ ರಾಜ್ಯದ ಡೆವಲಪ್ಮೆಂಟ್ಗೆ ಈಗ ಕೇವಲ ನಾವು ರಾಷ್ಟ್ರಕ್ಕೆ ಕೊಡುವಂಥದ್ದು 4.5 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ ಪ್ರತಿ ವರ್ಷ ಅನ್ನೋದು ಅವ್ರ ವಾದಲ್ಲ, ವಾಸ್ತವ. ಯಾಕೆಂದ್ರೆ ಸಣ್ಣ ಅಮೌಂಟ್ ಅಲ್ಲದು. ಅದರ ಎಷ್ಟು ಪರ್ಸೆಂಟೇಜಪ್ಪ ಅಂತಂದ್ರೆ 4.5 ಲಕ್ಷ ಕೋಟಿ ನಾವು ಟ್ಯಾಕ್ಸ್ ಕೊಡ್ತೀವಿ. ಅವ್ರು ನಮ್ಮ ಮನೇಲಿ ಎಷ್ಟು ಕೊಡ್ತಪ್ಪ ಅಂದ್ರೆ ಕೇವಲ 60,000 ಕೋಟಿ ಅಂತ. ಅದು ನಮ್ಮ ಗ್ಯಾರಂಟಿಗೆ ಸಾಲೋದಿಲ್ಲ ಅನ್ನುವಂಥದ್ದು ವಿಚಾರನೇ ಹೋದ ಅವ್ರ ತಲೆಯಲ್ಲೇ, ಇಲ್ಲ ಅಂತಲ್ಲ. ಆದ್ರೆ ಅಷ್ಟು ತೆಗೆದುಕೊಂಡ ಅಂದ್ರೆ ಅರ್ಧಾನೇ ಕೊಡಬೇಕಾಯ್ತಲ್ಲ ಅನ್ನುವಂಥ ಸ್ವತಃ ಒಂದು ಕಾಲಕ್ಕೆ ಮೋದಿಯವರು ಇದನ್ನು ವಾದ ಮಾಡ್ತಾಯಿದ್ರು. ಅವತ್ತು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾಯಿದ್ರು, ನೀವು ಕೊಡ್ರಪ್ಪ ನಮ್ಮ ರಾಜ್ಯಗಳು ಹೆಂಗೆ ಡೆವಲಪ್ಮೆಂಟ್ ಮಾಡ್ಕೋಬೇಕು ನಾವು ಅಂತೇಳಿ. ಯಾಕಂದರೆ ಗುಜರಾತ್ ಸಹಿತ ಅದು ಡೆವಲಪ್ಡ್ ಸ್ಟೇಟೇ ಇತ್ತು ಆಳಿದಾಗ, ಅದನ್ನು ಕಡಿಮೆ ಇಲ್ಲ, ಆರ್ಥಿಕವಾಗಿ ಉಳಿದ ರಾಜ್ಯಗಳಿಗಿಂತಲೂ ಉತ್ತಮ ಸ್ಥಾನದಲ್ಲಿತ್ತು. ಇದ್ರೂ ಸಹ 50% ನಮಗೆ ಕೊಡಬೇಕು ಅಂತ ಅವ್ರು ಡಿಮಾಂಡ್ ಮಾಡ್ತಾಯಿದ್ರು ನಮ್ಮ ಮೋದಿಯವರು. ಆದರೆ ಇವತ್ತು ಆ ಡಿಮಾಂಡ ಮರ್ತಿದ್ದಾರೇನು ಅವರು ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ರಾಜ್ಯದ ಡೆವಲಪ್ಮೆಂಟ್ ಸಲುವಾಗಿ ಇನ್ನೂ ಫಂಡ್ ಬೇಕು ನಮಗೆ ಅನ್ನುವಂಥ ಆಶಯವರು ಮತ್ತು ಯಾರಿಗಾದ್ರೂ ಇದ್ದೇ ಇರ್ತದೆ. ಡೆವಲಪ್ಮೆಂಟ್ ಮಾಡಬೇಕಂತ ಪ್ರತಿಯೊಂದು ರಾಜ್ಯದ ಮುಖ್ಯಮಂತ್ರಿಗೂ ಇರ್ತದೆ. ಬಟ್ ಇಲ್ಲಿ ಕಂಡೀಷನ್ ಏನಪ್ಪ ಅಂತಂದ್ರೆ ಇದು ನಮ್ಮ ಟ್ಯಾಕ್ಸ ಸೆಂಟ್ರಲ್ಗೆ ಹೋಗಿ ಅಲ್ಲಿಂದ ಬರಬೇಕು ನಮಗೆ ಅಂದಾಗ ನಮಗೆ ಸಿಗುವಂಥದ್ದು ಈಗ ಇವತ್ತದು ಆಗ್ತಾಯಿಲ್ಲ. ಕೇವಲ 60,000 ಕೋಟಿ ಮಾತ್ರ ಕೊಡ್ತಾಯಿದ್ರು ಅನ್ನೋದು ನಮ್ಮ ಸಿದ್ದರಾಮಯ್ಯರ ವಾದ. ಈ ವಾದಕ್ಕಿಂತಲೂ ವಾಸ್ತವವಾಗಿ ಇನ್ನೂ ಹೆಚ್ಚು ಬರಬೇಕಾಗಿದೆ ಅನ್ನುವಂಥದ್ದು ಅಷ್ಟೇ ಮುಖ್ಯದ. 50% ಕೇಳಿದಂಥ ಮೋದಿಯವರು ಅಟ್ಲೀಸ್ಟ್ 60-40 ಮಾಡ್ಬೋದಲ್ಲ ಇದನ್ನು ಅಂತೇಳಿ ಭಾಳಷ್ಟು ಆರ್ಥಿಕ ತಜ್ಞರು ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವ್ರವ್ರ ರಾಜ್ಯದ ಡೆವಲಪ್ಮೆಂಟ್ಗಳು ಮಾಡ್ಕೊಳ್ಳೋ ಜೊತೆಗೆ ಅಲ್ಲಿ ಶಿಕ್ಷಣಕ್ಕಾಗಿರ್ಬೋದು, ಅಲ್ಲಿ ಆರೋಗ್ಯಕ್ಕಾಗಿರ್ಬೋದು ಸಾಕಷ್ಟು ಖರ್ಚು ಮಾಡುವಂಥ ವಿಷಯಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಅತ್ಯಂತ ಬೇಸಿಕ್ ನೀಡ್ಸು. ಮತ್ತು ನೀವು ಟ್ಯಾಕ್ಸ್ ಅದಕ್ಕೆ ಕಲೆಕ್ಷನ್ ಮಾಡ್ತಾರಪ್ಪ ಕೇವಲ ರೋಡ್ ತಯಾರು ಮಾಡೋದಕ್ಕೂ ಮತ್ತು ಅದಕ್ಕೂ ಅಷ್ಟೇ ನಾವು. ಯಾಕಂದರೆ ಇವತ್ತು ರಾಜ್ಯ ಸರ್ಕಾರ ಕೇವಲ 2-2.5% ಭಾಳ ಆಯ್ತು. 2% ಆದ್ರೆ ಆರೋಗ್ಯಕ್ಕೆ ಮತ್ತು ಶಿಕ್ಷಣ ಖರ್ಚು ಮಾಡ್ತಾ ಇದ್ದಾವೆ ತಮ್ಮ ಬಜೆಟಿದ್ದ. ಮತ್ತು ಇಲ್ಲಿ ಟ್ಯಾಕ್ಸ ಸರಿಯಾಗಿ ನಮಗೆ ಬರಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಖರ್ಚು ಮಾಡಿ ಎಲ್ಲಿ ತೆಗೆದು ಹಾಕಬೇಕು. ಅಟ್ಲೀಸ್ಟ್ 50-40% ಕೊಟ್ಟರಪ್ಪ ಅಂತಂದ್ರೆ ಸ್ವತಃ ಕೇಂದ್ರ ಸರ್ಕಾರಕ್ಕೆ ಕೇಳ್ಬೋದು, ಶಿಕ್ಷಣಕ್ಕೆ ಹಾಕಿರಪ್ಪ ಇದನ್ನು ಅಂತೇಳಿ, ಅಥವಾ ಆರೋಗ್ಯ ಸಲುವಾಗಿ ಖರ್ಚು ಮಾಡಿ ಅಂತ ಹೇಳ್ಬೋದಲ್ಲ. ಇದನ್ನು ತಾವ ಖರ್ಚು ಮಾಡ್ಬೇಕಂತೇಳಿ ಅದು ಆಯುಷ್ಮಾನ್ ಭಾರತ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತದೆ. ಅದಕ್ಕಿಂತ ಸ್ಟೇಟಿಗೆ ಕೊಟ್ಟ ಅದು ನಿಮ್ಮ ಜವಾಬ್ದಾರಿ ಪಾತ್ರ ಒಪ್ಪಿಸಿದ್ರೆ ಅವ್ರು ಮಾಡ್ತಾರಲ್ಲ ಪ್ರತಿಯೊಂದು ಸ್ಟೇಟ್ದವರು ಅನ್ನೋದು ಒಂದು ವಾದ ಅದ. ಆದರೆ ಇಲ್ಲೇ ಈ ವಿಷಯದಲ್ಲಿ ಇವತ್ತು ಮೋದಿಯವರು ಆ ವಿಷಯ ಚರ್ಚೆ ಮಾಡುವುದನ್ನು ಕಡಿಮೆ ಮಾಡಿದ್ದಾರೆ ಅನ್ನೋದು ಅಡ್ಡಿ ಇಲ್ಲ. ಯಾಕೆಂದರೆ ಒಂದು ಕಾಲಕ್ಕೆ ಮುಖ್ಯಮಂತ್ರಿಯವರು ಸ್ವತಃ ಅಂದಿನ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಷ್ಟಲ್ಲ ಪತ್ರವನ್ನು ಸಹಿತ ಬರೋದು ದಾಖಲೆಗಳಿದ್ದಾವೆ. ಇದೊಂದಾಯಿತು. ಅದೇ ಕಾಲಕ್ಕೆ ನಮ್ಮ MS ಸ್ವಾಮಿನಾಥನ್ ಅವರ ಆಯೋಗದ ನೆಲೆಗಟ್ಟಲ್ಲೇ ಸಪೋರ್ಟಿಂಗ್ ಪ್ರೈಸ್ ಕೊಡೋದಾಯಿತು. ಇನ್ನುಳಿದ್ರೆ ಈಗ ಆ ರೀತಿ ಪ್ರೈಸ್ ಕೊಡಬೇಕು ಅಂತೇಳಿ ಬರೆದಿದ್ರು. ಇವೆರಡೂ ಇವತ್ತು ಮರೆತು ಬಿಟ್ಟಿದ್ದಾರೆ ನಮ್ಮ ಮೋದಿಯವರು. ಒಂದು ರಾಜ್ಯದ ಡೆವಲಪ್ಮೆಂಟಾಗ ಸ್ಟೇಟಿಂದ ರಾಜ್ಯದಿಂದ ಹೋಗುವಂಥ ಟ್ಯಾಕ್ಸದ 50% ಕೊಡ್ರಿ ಅಂತ ಕೇಳ್ತಾಯಿದ್ರು. ಜೊತೆಗೆ ಸಪೋರ್ಟಿಂಗ್ ಪ್ರೈಸ್ ಮಾಡಿರಿ, ಅಥವಾ MS ಸ್ವಾಮಿನಾಥನ್ ಆಯೋಗದ ನಾವೇನು ರಿಪೋರ್ಟ್ ಅದ ಅದರ ಸಲಹೆ ಅಂತ ನಾವು ಇದಂಥವ್ರು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ, ಕೃಷಿಗೆ ಕೊಡ್ತೀವಿ ಅಂತ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಕೊಡಬೇಕು ಅಂತ ಕೇಳ್ತಾಯಿದ್ರು. ಆದರೆ ಇವತ್ತು ಅದ್ರ ಎರಡೂ ಮರೆತು ಬಿಟ್ಟಿದ್ದಾರೆ. ಯಾಕೋ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ. ಅವರೇ ಉತ್ತರ ಹೇಳಬೇಕು. ಅದನ್ನು ಉತ್ತರ ಇಲ್ಲಿವರೆಗೆ ಹೇಳ್ತಾ ಇಲ್ಲ. ನಾವು ಅಜುಮ್ ಮಾಡ್ಬೋದು ಇಷ್ಟ ಏನಿಲ್ಲ. ಇಲ್ಲಿಯ ಏನಪ್ಪ ಅಂದ್ರೆ ಅವ್ರಿಗೆ ಅನುಕೂಲ ಆಗುವಂಥ ಪಾರ್ಟಿಗಳಿಗೆ ಅನುಕೂಲ ಆಗುವಂತಹ
ಈ ಶ್ರೀಮಂತ ಜನಕ್ಕೆ ಅಥವಾ ಕಾರ್ಪೊರೇಟ್ಗಳಿಗೆ ಅನುಕೂಲ ಆಗುವಂಥ ಈ ರಿಟರ್ನ್ ಆಪ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ವೇವಪ್ ಆಗಿರ್ಬೋದು, ಅವರ ಟ್ಯಾಕ್ಸ್ ಫ್ರೀ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ಇನ್ನೊಂದು ರಿಪೋರ್ಟು ಬರ್ತದೆ, ವರ್ಷಕ್ಕೆ 2,00,000 ರೂಪಾಯಿಗಳು, ಎಷ್ಟು ರೀ, 2,00,000 ಕೋಟಿ ರೂಪಾಯಿ ರಿಟರ್ನ್ ಆಪ್ ಮಾಡ್ತದೆ ಅಥವಾ ಈ ಟ್ಯಾಕ್ಸನ್ನು ಬಿಟ್ಟು ಬಿಡ್ತದೆ ಕಾರ್ಪೊರೇಟ್ಗಳದ್ದು ಅನ್ನುವಂಥದ್ದು. ಈ ಸಣ್ಣದ ಅಮೌಂಟ್ ಅಲ್ಲ, 2,00,000 ಕೋಟಿ. ನಾವಿಲ್ಲಿ 4.5 ಲಕ್ಷ ಕೋಟಿ ಕೊಡ್ತಾ ಇದ್ದೀವಿ ಕರ್ನಾಟಕದಿಂದ. ಆದರೆ 2,00,000 ಕೋಟಿ ಯಾಕೆ ಕೊಡಬಾರ್ದು ನಮ್ಮ ಡೆವಲಪ್ಮೆಂಟ್ ಸಲುವಾಗಿ ಅನ್ನೋದು ಇವತ್ತು ಸಿದ್ದರಾಮಯ್ಯ ಇರುವಾದ. ಮಿನಿಮಮ್ ಅಷ್ಟು ಕೊಡ್ರಿ, ನಮ್ಮ 50 ಕೊಡ್ಬೇಕು ನಿಮಗೆ. ಆ್ಯಕ್ಚುಲಿ 2.25 2,00,000 ಕೋಟಿ, 2.5 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು ಅನ್ನೋದು ಅವ್ರ ಜಬರ್ದಸ್ತವಾದ ಮತ್ತು ಸತ್ಯನೂ ಹೌದು. ಅದು ಅಷ್ಟು ಟ್ಯಾಕ್ಸ್ ಇವ್ರು ಕಳಿಸ್ತಾರೆ, ಡಾಕ್ಯುಮೆಂಟ್ಸ್ ಇದಾವೆ ಅವರಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ ಯಾಕೆ ಮೋದಿ ಅವರು ಇದು ಮಾಡ್ತಾರಲ್ಲ. ಎರಡೂ ಒಂದು ಮೊದಲದಾಗೆ ಟ್ಯಾಕ್ಸನ್ನು 50% ಕೊಡುವಂಥದ್ದು, ಅದ್ರ ಜೊತೆಗೆ ರೈತರಿಗೆ ಸಪೋರ್ಟಿಂಗ್ ಪ್ರೈಸ್ ಆಗಿ ಈ ಮಿನಿಮಮ್ ಪ್ರೈಸ್ ಆಗಿ ಅದು ಕೊಡುವಂಥದ್ದು. ಇವೆರಡು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ರಾಜ್ಯಗಳು ಡೆವಲಪ್ ಆಗ್ತದೆ. ರಾಜ್ಯಗಳು ಡೆವಲಪ್ ಆದಂಗೆ ಆಟೋಮೆಟಿಕ್ ದೇಶದ ಡೆವಲಪ್ಮೆಂಟು ಆಗ್ತದೆ. ಉತ್ಪಾದನೆ ಚೆನ್ನಾಗಿ ಬರ್ತದೆ. ಉತ್ಪಾದನೆ ಬಂದರೆ ಕೊಳ್ಳೋರು ತಾನೇ ಬರ್ತಾರೆ. ಇಲ್ಲ ಹೊರಗಿಂದ ಇಂಪೋರ್ಟ್ ಕಡಿಮೆ ಆಯ್ತಪ್ಪ ಅಂದ್ರೆ ನಾವು ಪ್ರೊಡಕ್ಟ್ ಮಾಡಿ ಇನ್ನೊಂದು ದೇಶಕ್ಕೆ ಅದನ್ನು ಕಳಿಸ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಅದರಿಂದ ಕಳಿಸ್ಬೋದು. ಇವೆಲ್ಲ ಒಂದಕ್ಕೊಂದು ಲಿಂಕ್ ಇದ್ದಾವೆ. ಆ ದಿಶೆಯಲ್ಲಿ ನಮ್ಮ ಮೋದಿಯವರು ಇನ್ನೊಮ್ಮೆ ಚಿಂತನೆ ಮಾಡೋದು ಭಾಳ ಯೋಗ್ಯ. ಮತ್ತು ಮೇಲಿಂದ ಮೇಲೆ ಸಿದ್ದರಾಮಯ್ಯ ನೆನಪು ಮಾಡೋದು ಭಾಳ ಅವಶ್ಯದ. ಯಾಕಂದರೆ ಗ್ಯಾರಂಟಿ ಅಂತ ಮಾಡಿದಾರೆ. ಗ್ಯಾರಂಟಿಗಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಮೋದಿಯವರಿಗೆ ನಮ್ಮ ಸಿದ್ದರಾಮಯ್ಯರಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ ಎರಡಕ್ಕಿಂತಲೂ ಇಂಪಾರ್ಟೆಂಟ ಉದ್ಯೋಗಗಳು ಸೃಷ್ಟಿ ಮಾಡೋದು ಅಂತ. ಗ್ಯಾರಂಟಿಗಳನ್ನ ಎಷ್ಟು ವರ್ಷ ಕೊಡೋರಪ್ಪ ನೀವು ಟ್ಯಾಕ್ಸ್ ಆಧಾರದ ಮೇಲೆ. ಅದಕ್ಕಿಂತ ಉದ್ಯೋಗ ಸೃಷ್ಟಿ ಆಯ್ತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಉದ್ಯೋಗ ಮಾಡೋದ್ರಿಂದ ದುಡ್ಡು ಉತ್ಪಾದನೆ ಆಗ್ತದೆ ಮತ್ತು ನಮ್ಮ ಎಕ್ಸ್ಪೋರ್ಟಿಂಗ್ ಕ್ವಾಲಿಟಿ ಹೆಚ್ಚಾಗ್ತದೆ. ಇಲ್ಲಿ ತಯಾರಿಗಾರಂಗೆ ಏನಾಗಿಬಿಟ್ಟದಪ್ಪ ಅಂದರೆ ಇವಾಗ ಸತ್ತೋಗ್ಬಿಟ್ಟಂಗೆ ಆಗ್ಯದ. ನಾವು ಪ್ರತಿಯೊಂದು ವಸ್ತುವನ್ನು ಚೀನಾದಿಂದ ಇರುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದೆ. ಚೀನಾ ಮತ್ತು ಅಮೆರಿಕ, ರಷ್ಯಾ ಅಂತ ದೇಶಗಳಿಂದ. ಹೀಗಾಗಿ ನಮ್ಮಿಂದ ದುಡ್ಡು ಭಾಳಷ್ಟು ಅವ್ರು ಹೊರಗೆ ಹೋಗೋದ್ರಿಂದಾಗೆ ಅದ್ರ ಜೊತೆಗೆ ಇತ್ತೀಚೆಗೆ ಅಮೆರಿಕ ಅಂತೂ ಪ್ರತಿ ಈ ಟ್ಯಾಕ್ಸನ್ನು ಮಾಡಿದ್ರಿಂದಾಗೆ, ಪ್ರತಿ ಸುಂಕವನ್ನು ಮಾಡಿದ್ರಿಂದಾಗೆ ಇವತ್ತು ನಮ್ಮ ಇನ್ನೂ ಈ ಒಂದು ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಲಾಸ್ ಹೆಚ್ಚಾಗ್ತದೆ, ಲಾಭ ಆಗುವುದಿಲ್ಲ. ಎಕ್ಸ್ಪೋರ್ಟ್ ಆದಾಗ ಮಾತ್ರ ಅನ್ನೋದು ನಾವು ಗಮನದಲ್ಲಿಟ್ಟುಕೊಂಡು ಆ ದಿಶೆಯಲ್ಲೇ ನಮ್ಮ ಮುಖ್ಯಮಂತ್ರಿಯವ್ರ ಮೇಲಿನ ಮೇಲೆ ನಮ್ಮ ಮೋದಿಯವರಿಗೆ ಈ ಮಾತನ್ನು ಹೇಳ್ತಾ ಇರೋದು ಇದು ಗಮನಾರ್ಹ ಅಂತ ಹೇಳ್ತಾ, ಮತ್ತು ಇದು ಮಾಡಲೇಬೇಕಾದದ್ದು, ಅವಶ್ಯವಾಗಿ ಬೇಕಾದಂಥದ್ದು. 50% ಯಾಕೆ ಮಾಡಬಾರ್ದು, ನಮ್ಮ ಟ್ಯಾಕ್ಸ್ ನಮ್ಮ 50% ಯಾಕೆ ಕೊಡಬಾರ್ದು ಅಂಥೇಳಿ ಸಿದ್ದರಾಮಯ್ಯರು ಕೇಳ್ತಾ ಇದ್ದಾರೆ. ಜೊತೆಗೆ ನಿಧಾನಕ್ಕೆ ಇದನ್ನು ಜನರಲ್ಲಿ ಮೇಲೆ ಹೇಳಿ ಜನನ ಜಾಗೃತ ಆಗುವಂಗೆ ಮಾಡ್ತಾ ಇದ್ದಾರೆ. ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಅನ್ನುವಂಥದ್ದು. ಮುಂದಿನ ದಿನದಲ್ಲಿ ಇದು ಸಂಘರ್ಷನೂ ಆಗ್ಬೋದು. ಅದಕ್ಕೆ ಮೋದಿಯವರು ಈ ದಿಶೆಯಲ್ಲಿ ಒಂದು ಉತ್ತಮವಾದ ಹೆಜ್ಜೆ ಇಟ್ಟ ರಾಜ್ಯಗಳು ಉಳಿಬೇಕು, ಕೇಂದ್ರ ಉಳಿಬೇಕು ಅನ್ನೋದು ಡಿಸಿಷನ್ ತೊಗೊಂಡು ಅಟ್ಲೀಸ್ಟ್ 60-40 ಮಾಡಲಿಕ್ಕೆ ಸಾಧ್ಯದನ ಅನ್ನೋದು ಯೋಚನೆ ಮಾಡಿದ್ರೆ ಭಾಳ ಯೋಗ್ಯ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಹೋಗ್ಬೇಡ್ರಿ. 60 ನ್ಯೂಸ್ ಅರ್ಥತೆ ಸಿದ್ದರಾಮಯ್ಯ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.